ಆಲ್ಮೋಸ್ಟ್ ಈಗೆಲ್ಲ ಒಯ್ಯೋರು ನಮ್ ಕಡೆ ತತ್ತಿ ಒಯ್ಯೋರು ಯಾರು ಇವ್ರು ಒಯ್ಯಂಗಿಲ್ರಿ ಎಲ್ಲ ಡಾಕ್ಟರ್ಸ್. ಆಮೇಲೆ ಈ ಗುಳಿಗೆ ಅಂಗಡಿ ಅವ್ರ ಆಮೇಲೆ ಇಂಥ ಚಲೋ ಮಂದಿ ಒಯ್ತಾರ. ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಇದ್ದಾರ ಒಯ್ತಾರ. ಅಂದ್ರೆ ಒಂದ್ 3 ಗಂಟೆ ಅವಕ್ ಕುಂಡ್ರಾಕ್ ಮಾಡಿದೇವ್ರಿ. ಉಳ್ಕದೊಂದ್ 3-4 ಗಂಟೆ ಹಿಂಗ ಹೊರಗೆ ಓಡಾಡಕ್ ಮಾಡಿರಿ. ಅಂದ್ರೆ ಇವೆಲ್ಲ ಹಳೆ ಶೆಡ್ ಏನು ವೇಸ್ಟ್ ಇರ್ತಾವಲ್ಲ ಅವನೇ ತೊಗೊಂಬಂದ್ ಮಾಡಿದವ್ರಿ ಎಲ್ಲ. ಅವು ಮೇಲ್ಗಡೆ ಮೇಲೆ ಹತ್ತಿ ಕುಂತಾರ. ಸಣ್ಣ ಟ್ರೇ ಅದಾವಲ್ರಿ 10 ರೂಪಾಯಿಕೊಂದ್ ಸಿಗ್ತಾರ ಇವ. ಆಮೇಲೆ ಇವು ದೊಡ್ಡ 50 ರೂಪಾಯಿಕೊಂದ್ ಸಿಗ್ತಾವ ಟ್ರೇ. ಇವೆಲ್ಲ ಇದ್ರೊಳಗೆ ನಾವು ಹುಲ್ಲು ಹಾಕಿ ಇಟ್ಟು ಅಂದ್ರೆ ಡೈರೆಕ್ಟ್ ಇಲ್ಲೇ ಬಂದು ಮೊಟ್ಟೆ ಹಾಕಿಬಿಡ್ತಾರೆ. ಓಹೋ, ಇದು ಮೊಟ್ಟೆ ಸಲುವಾಗಿ ಇದೆಲ್ಲ ಮೊಟ್ಟೆ ಬೇಡಿಕೆ ಜಾಸ್ತಿ ಇದೆ ತತ್ತಿ. ಅದು ಜವಾರಿ ಪ್ಯೂರ್ ಮಾಡೋದ್ರಿಂದ ಅದಕ್ಕೆ ತತ್ತಿ ಕಡಿಮೆ ಬರ್ತಾವ್ರಿ. ಅಂದ್ರೆ ನಮ್ಗೆ ಲಾಭ ಇಲ್ಲ ಅದು. ಇದರಿಂದ ಲಾಭ ಜಾಸ್ತಿ ಇದೆ. ಒಂದು ದಿನಕ್ಕೆ 3 ರೂಪಾಯಿ ಫೀಡ್ ತಿಂದಿರ್ತದ್ರಿ ಅದು. 6 ತಿಂಗಳಿಗೆ ಅಂದ್ರೆ ನಮ್ಗೆ ಒಂದು 500 ರೂಪಾಯಿ ಖರ್ಚು ಬರ್ತದ್ರಿ. ನಾವು 700-800 ರೂಪಾಯಿ ಒಂದು ಮಾರ್ತವ್ರಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಗೋಕಾಕ್ನಲ್ಲಿ ಇದ್ದೀವಿ. ವಿಶೇಷವಾಗಿ ಇವರು ನಮಗೆ ಫೇಸ್ಬುಕ್ನಲ್ಲಿ ಪರಿಚಯ, ಫೇಸ್ಬುಕ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸುಮಾರು ದಿನಗಳಿಂದ ಇವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಇವರು ವಿಶೇಷವಾಗಿ ಗೋಕಾಕ್ನಲ್ಲಿ ಒಂದು ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂಥ ನಾಟಿ ಕೋಳಿಯ ಫಾರ್ಮನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಸುಮಾರು 800ವರೆಗೂ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಇದರಲ್ಲಿ ಯಾವ ಥರ ಶೆಡ್ಡನ್ನು ನಿರ್ಮಿಸಿದ್ದಾರೆ, ಲಾಭ ನಷ್ಟ ಯಾವ ಥರ ಇದೆ, ಖರ್ಚು ವೆಚ್ಚ ಯಾವ ಥರ ಇದೆ, ಬೇರೆ ರೈತರು ಕೂಡ ಇವರ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಯಾವ ರೀತಿ ಅನುಕೂಲ ಆಗಲಿದೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮ್ಮ ಹೆಸರು ಸುನೀಲ್ ಬಸವರಾಜ್ ಬೆನ್ವಾಡ್ ಅಂತ ಹೇಳ್ರಿ. ಸರ್ ಇಲ್ಲೇ ಗೋಕಾಕ್ದವ್ರಿ. ನಮ್ದು ಗೋಕಾಕ್ದಾಗ ಇರೋದು ಜಮೀನು. ಅಂದ್ರೆ ಗೋಕಾಕ್ದಿಂದ ಇಲ್ಲಿಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ. 1 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಏರಿಯಾಕ್ಕೆ ಯಾವ ಏರಿಯಾ ಅಂತಾರೆ ಸರ್? ಇದಕ್ಕೂ ಅಡಿಬಟ್ಟಿ ಮತ್ತೆ ಅಂದ್ರೆ ಇದು S4 ಹಾಸ್ಪಿಟಲ್ ಅಂತಾರಲ್ರಿ, ಅದ್ರ ಬ್ಯಾಕ್ ಸೈಡ್ ರೀ. ಇಲ್ಲಿ 2 ಕಿಲೋಮೀಟರ್ ಹೋದ್ರೆ ಅಡಿಬಟ್ಟಿ ರೀ. ಅಡಿಬಟ್ಟಿ ಅದು ಏರಿಯಾ ಬರೋದು. ಸರ್ ನೀವು ಎಷ್ಟು ಎಕರೆ ಹೊಲ ಆದ್ರಿ ನಿಮ್ದು? ಇಲ್ಲಿ ಒಂದು 10 ಎಕರೆ ಇದಾರೆ. ಅಂದ್ರೆ ನಮ್ಮ ಅಪ್ಪ ಕಾಕಾಗಳು 5 ಮಂದಿ ಅಂತ ಎಲ್ಲರಿಗೂ 2 ಎಕರೆ ಬಂದದ. ನಾವು ಬೇರೆ ಕಡೆ ಮತ್ತೆ ಜಾಗ ತಗೊಂಡೇವ್ರಿ ಹೊಲ 1-8 ಎಕರೆ. ಇಲ್ಲಿ ಬರೀ ಕೋಳಿ ಸಾಕಾಣಿಕೆ ಅಷ್ಟೇ ಆದ್ರೆ ಮತ್ತೆ ಏನಾದ್ರು? ಇಲ್ಲ, ಕಬ್ಬು ಹಚ್ಚಿದೇವ್ರಿ. ಆಮೇಲೆ ಎಮ್ಮೆಗಳು ಸಾಕಿದೇವ್ರಿ. ಅವಕ್ಕೆಲ್ಲ ಮೇವು ಇದೆ. ಎಲ್ಲ ಕೆಂಪು ಮೇವು ಐತ್ರಿ, ಹಸಿರು ಮೇವು ಐತಿ. ಆಮೇಲೆ ಕಬ್ಬು ಹಚ್ಚಿದೇವ್ರಿ. ಈ ಟೈಪ್ ಎಲ್ಲ. ಈ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾವ ತರ ನಿಮ್ಗೆ ಐಡಿಯಾ ಬಂತು ಸರ್? ಅಂದ್ರೆ ನಾವು ಯೂಟ್ಯೂಬ್ದಾಗ ನೋಡಿ ನಮಗೂ ಒಂಥರ ಏನಾರು ಮಾಡ್ಬೇಕಂತ ಮೊದಲು ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ವಿ. ಈಗ ಒಂದ್ ಸ್ವಲ್ಪ ಯಾಕೋ ಬಿಲ್ಗಳು ಸರಿಯಾಗಿ ಆಗ್ತಾ ಇಲ್ಲ. ಹಿಂಗಾಗಿ ಏನಾರ ಇಲ್ಲೇ ಊರಲ್ಲಿ ಇದ್ದು ಏನಾರ ಮಾಡ್ಬೇಕಂತ ಹೇಳಿ ವಿಚಾರ ಬಂತು ತಲೆಯಾಗ. ಹಿಂಗಾಗಿ ಇದನ್ನ ಕೆಲಸ ಚಾಲೂ ಮಾಡಿದ್ವಿ. ಸರ್, ಯಾವ ತಳಿ ಕೋಳಿನ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಇದು ಬಾಂಗ್ಲಾದೇಶದ ಜವಾರಿ ಕೋಳಿ ಅಂತ ಅಂತಾರ್ರಿ, ಸೋನಾಲಿ ಅಂತ ಹೇಳಿ. ಸೋನಾಲಿ. ಎಷ್ಟು ಕೋಳಿಗಳಿದಾವ್ರಿ? ಸುಮಾರು ಒಂದು 800 ಕೋಳಿ ಅದಾವ್ರಿ. ಆಮೇಲೆ ಒಂದು 200 ಹುಂಜ ಇದಾವ್ರಿ. ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ತರ ಸ್ಟಾರ್ಟ್ ಮಾಡ್ರಿ ನೀವು? ಎಷ್ಟು ಕೋಳಿ ಸ್ಟಾರ್ಟಿಂಗ್ ಇಲ್ಲೇ ಲೋಕಲ್ ಹಳ್ಳಿ ಅಡ್ಡಾಡಿಕೆಸಿಂದ ಒಂದ್ ಕಡೆ 10-5 ಈ ಟೈಪ್ ಒಂದು 500 ಜಮಾ ಮಾಡಿದ್ರು ಮೊದಲು. ಆಮೇಲೆ ನಂತರ ಬೇರೆ ಕಡೆಯಿಂದ ತಂದು ಹಿಂಗ್ ಈ ಟೈಪ್ ಜಾಸ್ತಿ ಮಾಡಿದ್ರು. ಅಂದ್ರೆ 500ರಿಂದ ಶುರು ಮಾಡಿ ಒಂದು 50ರಿಂದ ಶುರು ಮಾಡಿ 50ರಿಂದ ಶುರು ಮಾಡಿ ಇವತ್ತು 800 ಕೋಳಿ. 800 ಕೋಳಿ. ಸರ್, ವಿಶೇಷವಾಗಿ ಜವಾರಿ ಕೋಳಿ ಸಾಕ್ಬೇಕಂದ್ರೆ ನೀವು ಫಾರ್ಮ್ ಕೋಳಿ ಸಾಕ್ಬೇಕಂದ್ರೆ ಕೇಜ್ ಮಾಡಿ ಅದರಲ್ಲಿ ಒಳಗೆ ಕೂಡ ಹಾಕಿ ಸಾಕ್ಬೋದು. ಆ ಜವಾರಿ ಕೋಳಿ ಒಂಥರ ಆಯ್ಕೊಂಡ್ ತಿನ್ನೋದಂತ ಹೇಳ್ತಾರೆ. ಅದಕ್ಕೆ ಓಡಾಡಿ ತಿಂದ್ರೇನೆ ಅನುಕೂಲ. ಅದಕ್ಕೆ ಅನುಗುಣವಾಗಿ ಯಾವ ತರ ಶೆಡ್ ನಿರ್ಮಾಣ ಮಾಡ್ರಿ ಸರ್ ನೀವು? ಅಂದ್ರೆ ನಾವೇನ್ ಮಾಡಿದ್ರಿ, ಟೋಟಲ್ ಇದು ಒಂದು 8 ಗುಂಟೆ ಜಾಗ ಇದೆ ರೀ. 8 ಗುಂಟೆ ಒಳಗೆ ಒಂದು 4 ಗುಂಟೆ ಶೆಡ್ ಮಾಡಿದೇವ್ರಿ. ಅಂದ್ರೆ ಇದು ನಾವು ಎಲ್ಲ ಹೊಸದ ಖರೀದಿ ಮಾಡಿಲ್ಲ. ಎಲ್ಲ ಈ ಕಡೆ ಯಾವ್ದಾರ ಫಾರ್ಮ್ ಬಂದಾಗಿ ಬಿದ್ದಿರ್ತಾವಲ್ರಿ, ಅವದೆಲ್ಲ ಮೆಟೀರಿಯಲ್ ಕಡಿಮೆ ರೇಟಿಗೆ ತಗೊಂಬಂದು ಯಾವ್ದು ಹೆಂಗ್ ಬೇಕು ಹಂಗ್ ಮಾಡ್ಕೊಂಡು ಅಗ್ದಿ ನಮಗ್ ನೋಡಕ್ ಚಂದ ಕಾಣ್ಬೇಕಂತ ಏನಿಲ್ಲ. ಬಟ್ ನಮಗ್ ಕೋಳಿ ಸಾಕಾಣಿಕೆ ಚಂದ ಮಾಡಕ್ ಆದ್ರೆ ಸಾಕು. ಆದ್ರೂ ಸರಿಯಾಗಿ ಆಗಿದೆ. ಖರ್ಚು ಕಡಿಮೆ ಖರ್ಚು ಕಡಿಮೆ ಆಗ್ಬೇಕಂತ ಮಾಡಿದ್ರಿ. ಮತ್ ಇನ್ನೊಂದಿನ ಈ ಕೋಳಿ ಮಾಡ್ಬೇಕಂತ ನಮ್ಗೆ ಯಾಕೆ ತಲೆಯಾಗ ಬಂತಪ್ಪ ಅಂತಂದ್ರ ಇದ್ರದ ಖರ್ಚು ಕಡಿಮೆ, ಲಾಭ ಜಾಸ್ತಿ. ಯಾಕಪ್ಪ ಅಂತಂದ್ರ ಒಂದನೇದು ಈಗ ದೇಶದಾಗ ಮೊನ್ನೆ 5 ಆರೋಗ್ಯಕರ ಆಹಾರ ತೆಗೆದಾರೆ. ಒಂದನೇದು ನುಗ್ಗೆಕಾಯಿ ಸೊಪ್ಪು, ಆಮೇಲೆ 2ನೇದು ಇದು ಪಪ್ಪಾಳಿಕಾಯಿ ಅಂತಾರ, ಇದು 3ನೇದು ನಮ್ದ ಜವಾರಿ ತತ್ತಿ ಅಂತಾರ. ಹಿಂಗ ಈ ಟೈಪ್ ಆರ್ಗ್ಯಾನಿಕ್ ಒಳಗೆ ಬೆಳೆಸ್ತಾರ ನಾವೆಲ್ಲ. ಅವಕ್ಕೆಲ್ಲ ಕಲ್ಲಂಗಡಿ ಆತು, ಗೊಂಜಾಳ, ಗೋಧಿ ಇಂಥವೆಲ್ಲ ಆರ್ಗ್ಯಾನಿಕ್ ಹಾಕಿ ಬೆಳೆಸ್ತಾವ. ಮತ್ ನಂತರ ಹುಳ ಉಪ್ಪಡಿ ಎಲ್ಲ ಅಡ್ಯಾಡಿ ತಿಂತಾವ. ಇದು ತಿನ್ನೋದ್ರಿಂದ ಅವಕ್ಕ ಆರೋಗ್ಯಕ್ಕೂ ಆಹಾರ ನಮ್ಗೆ ತತ್ತಿ ಚಲೋ ಅಂತ ತತ್ತಿ ಕೊಡ್ತಾರ ಆರೋಗ್ಯಕ್ಕೆ. ಮತ್ತ ಆಲ್ಮೋಸ್ಟ್ ಈಗೆಲ್ಲ ಒಯ್ಯೋರು ನಮ್ ಕಡೆ ತತ್ತಿ ಒಯ್ಯೋರು ಯಾರು ಇವ್ರು ಒಯ್ಯಂಗಿಲ್ರಿ, ಎಲ್ಲ ಡಾಕ್ಟರ್ಸ್. ಆಮೇಲೆ ಈ ಗುಳಿಗೆ ಅಂಗಡಿ ಅವ್ರ
ಆಮೇಲೆ ಇಂಥ ಚಲೋ ಚಲೋ ಮಂದಿ ಒಯ್ತಾರ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಇದ್ದಾರ ಒಯ್ತಾರ ಈಗೆಲ್ಲ. ಸರ್ ಈಗ ಈ ಶೆಡ್ ಮಾಡಕ್ಕೆ ಎಷ್ಟು ಖರ್ಚು ಬಂದದ್ರಿ? ಒಂದು 1,80,000 ರೂಪಾಯಿ ಮಟ ಬಂದಿದ್ರ ಖರ್ಚು. ಅಂದ್ರೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ ತಂದೆ ಆಚೆ ಕಡೆ ಟಗರ್ ಶೆಡ್ ಐತಲ್ಲ ಅದು ಒಂದೇ 4 ಲಕ್ಷ ರೂಪಾಯಿ ಬಂದದ್ರ. ಅದ ಬಿಟ್ಟು ಕಿಶನ್ ಈ ಕಡೆ ಒಂದು 2 ಲಕ್ಷ ರೂಪಾಯಿ ಮಟ ಬಂದದ. ಇದು ಏನ್ ಏರಿಯಾ ಎಷ್ಟು ಏರಿಯಾದಾಗ ಮಾಡಿರಿ? ಎಷ್ಟು ಕಂಬ ಕುಂತಾವ್ರಿ? ಒಂದು 4 ಗುಂಟೆ ಮಾಡಿದವ್ರಿ. ಒಂದು ಅಂದ್ರೆ ಒಂದ್ ಸೈಡ್ 10 ಕಂಬ ಹಿಂಗ್ ಕೂತಾರ. 8ರಿಂದ 10 ಕಂಬ ಕೂತಾವ. ಒಂದು ಅಂದಾಜು ಒಂದು 80 ಫುಟ್ ಉದ್ದ ಅದ ರೀ, 25 ಫುಟ್ ಅಗಲ ಅದ. ಈಗ ಓಪನ್ ಎಷ್ಟು ಬಿಟ್ಕೊಂಡಿರಿ? ಇದು ಮುಚ್ಚಾಕ ಎಷ್ಟು ಮಾಡಿರಿ ಸರ್? ಅಂದ್ರೆ ಒಂದು 3 ಗುಂಟೆ ಅವಕ್ಕ ಕುಂಡ್ರಾಕ್ ಮಾಡಿದವ್ರಿ. ಉಳ್ಕದೊಂದು 3 ಗುಂಟೆ 3-4 ಗುಂಟೆ ಹಿಂಗ್ ಹೊರಗೆ ಓಡಾಡಕ್ ಮಾಡಿರಿ. ಓಡಾಡಕ್ಕೆ ಜಾಸ್ತಿ ಸ್ಪೇಸ್ ಬಿಟ್ರಿ ಸರ್. ಇದು ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇವು ಬಂಬು ತಂದವ್ರಿ ಎಲ್ಲ ಅವಕ್ಕ ಮೇಲ್ಗಡೆ ಗ್ರೀನ್ ಅರಿಬಿ ಕಟ್ಟಿ ಅವಕ್ಕೆ ಅಡ್ಯಾಡಕ್ ಶೇಡ್ ನೆಟ್ ಕಟ್ಟೋ ಸಲಾಗ್ರಿ. ಅಂದ್ರೆ ಈಗ ಬಿಸಿಲು ಜಾಸ್ತಿ ಆಯ್ತಂದ್ರೆ ಒಳಗೆ ಹೋಗ್ಬಿಡ್ತಾರಲ್ಲ. ಹೌದ್ರಿ. ಅದಕ್ಕೆ ಶೇಡ್ ನೆಟ್ ಕಟ್ಟಿದ್ರೆ ಸ್ವಲ್ಪ ನೆರಳು ಇರ್ತದೆ. ಸಂಚಾನಕ್ಕೆ ಅಡ್ಡಾಡ್ತಾವ. ತುಂಬಾ ಚೆನ್ನಾಗಿ ಮಾಡಿರಿ ಸರ್. ಸರ್ ಇಲ್ಲೆಲ್ಲ ಒಳಗೆ ಕಟ್ಟಿಗೆಗಳು ಕಟ್ಟಿರಲ್ರಿ? ಅಂದ್ರೆ ಅವು ಈ ಜವಾರಿ ಕೋಳಿ ನೆಲಕ್ಕೆ ಕುಂಡಂಗಿಲ್ರಿ ಇವು. ಹಿಂಗಾಗಿ ಅವಕ್ಕೂ ಮ್ಯಾಲ ಹತ್ತಿ ಕುಂತಿರ ಬಿಡಾರಿ. ಹಿಂಗಾಗಿ ಅವಕ್ಕೆ ನಾವು ಈಗೆಲ್ಲ ಕಟ್ಟಿ ಬಿಟ್ಟಿದವ್ರಿ ಹಿಂಗ ಈ ಟೈಪ್. ಅಂದ್ರೆ ಇವೆಲ್ಲ ಹಳೆ ಶೆಡ್ ಏನು ವೇಸ್ಟ್ ಇರ್ತಾವಲ್ಲ ಅವನೇ ತೊಗೊಂಬಂದ್ ಮಾಡಿದವ್ರಿ ಎಲ್ಲ. ಮೇಲ್ಗಡೆ ಹತ್ತಿ ಮೇಲೆ ಹತ್ತಿ ಕುಂತಾರ. ಸರ್ ಈಗ ನೀವು ಯಾವ ತರ ಮರಿ ಎಷ್ಟು ದಿನದ ಮರಿ ತಂದಿರಿ ಸರ್ ಇವು ಸೋನಾಲಿ? ಅಂದ್ರೆ ನಾವು ಒಂದು ತಿಂಗಳದ ಮರಿ ತಂದಿರ್ತೀವ್ರಿ. ಆಮೇಲೆ ನಮಗೆ ಸೇಲ ಹೆಂಗ್ ಆಗ್ತಾವ ಹಂಗ. ಅಂದ್ರೆ ನಾವು ಇಲ್ಲಿ ಬರೀ ತತ್ತಿ ಅಷ್ಟೇ ಮಾರಂಗಿಲ್ಲ, ಕೋಳಿನೂ ಮಾರ್ತವ. ಯಾರ ಸಣ್ಣ ಪುಟ್ಟ ರೈತರು ಬರ್ತಾರ, ನಮ್ಗೊಂದು 50 ಕೋಳಿ ಕೊಡಂತಾರ, ಒಂದು 100 ಕೊಡಂತಾರ. ಹಿಂಗ ಅವು ಮಾರ್ದಂಗ ನಾವು ಮತ್ತೆ ತರೋದು ಕೊಡೋದು ಮಾಡ್ತಾರ ಈ ಟೈಪ್. ಇದಕ್ಕೆ ಪ್ರತಿನಿತ್ಯ ಯಾವ ತರ ನಿರ್ವಹಣೆ ಇರ್ತದೆ ಸರ್? ಈಗ ನೀವು ಮರಿ ತರಬೇಕಾದ್ರೆ ವ್ಯಾಕ್ಸಿನೇಷನ್ ಆಗಿರ್ತದ ನೀವೇ ಮಾಡ್ಕೊಳ್ತೀರ? ಇಲ್ಲ ರೀ, ಎಲ್ಲ ವ್ಯಾಕ್ಸಿನೇಷನ್ ಮಾಡಿದನ ತಂದು ಬಿಡ್ತಾರ ನಾವು. ಇವಕ್ಕೇನೈತಿ ಒಂದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಒಂದು ನಮ್ಮ ಪರಿಚಯ ಡಾಕ್ಟರ್ ಅದಾರ್ರಿ, ಅವ್ರು ವ್ಯಾಕ್ಸಿನ್ ಹೇಳ್ತಾರ, ಅದನ್ನ ವ್ಯಾಕ್ಸಿನ್ ಮಾಡ್ಬಿಡ್ತಾರೆ. ಇದಕ್ಕೆ ಪ್ರತಿನಿತ್ಯ ಆಹಾರ ಯಾವ ತರ ಸರ್? ಅಂದ್ರೆ ಬೆಳಿಗ್ಗೆ ನಾವು ರಾತ್ರಿ ಎಲ್ಲ ಹಾಕಿ ಹೋಗಿರ್ತೀವ್ರಿ. ಬೆಳಿಗ್ಗೆ 9-10 ಮಟ ತಿಂತಾವು. ನಾವೆಲ್ಲ ನಮ್ದು ಉದ್ಯೋಗ ಇದೆ ರೀ, ಖಾರ ಕಟ್ಟು ಮಿಷನ್, ಬಿಸಿಗಿರ್ನಿ. ಹಿಂಗಾಗಿ ಆ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಆರಾಮ್ 9-10ಕ್ಕೆ ಬಂದ್ರು ಇಲ್ಲಿ ನಾವೆಲ್ಲ ಮತ್ತೆ 10 ಗಂಟೆ ಮಟ ಎಲ್ಲ ಫೀಡ್ ಇರ್ತೈತ್ರಿ. ಅವಕ್ಕೆ ಏನೇನ್ ಹಾಕ್ತಿರಿ ಸರ್? ಗೊಂಜಾಳ ರೀ, ಆಮೇಲೆ ಅಕ್ಕಿ, ಆಮೇಲೆ ಗೋಧಿ ನುಚ್ಚ, ಸಜ್ಜಿ ಇಂಥವೆಲ್ಲ ಹಾಕ್ತೇವೆ. ಈಗ ತತ್ತಿಡೋಕಂತ ಏನಾದ್ರು ಸ್ಪೆಷಲ್ ಹಾಕ್ತೀರ ಸರ್? ಇದ್ರದ್ದು ಫೀಡ್ ಹಾಕ್ತಿವ್ರಿ, ಲೇಯರ್ ಫೀಡ್ ಹಾಕ್ತಿವ್ರಿ. ಅಂದ್ರೆ ಅದು ಹಾಕಿದ್ರೆ ಜಾಸ್ತಿ ಬರ್ತಾರ. ಇಲ್ಲಿ ಇದೆ ನೋಡ್ರಿ ಅದ್ರದ್ದು ಫೀಡ್, ಲೇಯರ್ ಫೀಡ್ ಅಂತಾರ ಸರ್ ಇದಕ್ಕೆ? ಇದಕ್ಕೆ ಲೇಯರ್ ಫೀಡ್ ಅಂತಾರೆ. ಇದು ಒಂದು 50% ಹಾಕ್ತೇವ್ರಿ. ಅಂದ್ರೆ ಸ್ವಲ್ಪ ಕಾಸ್ಟ್ ತುಟ್ಟಿ ಹಾಕೈತಲ್ರಿ, ಅದಕ್ಕೆ. ಆಮೇಲೆ ಗೊಂಜಾಳ, ಅಕ್ಕಿ, ಗೋಧಿ ಉಳಿದನ್ನ ಅದ್ರೆಲ್ಲ ಹಾಕ್ತೀವಿ ಸರ್. ನೀರಿಗೋಸ್ಕರ ಎಲ್ಲ ಅನುಕೂಲ ಮಾಡಿರಿ? ಹಾ ರೀ, ಅವ ನಮ್ಗೆ ಡೈಲಿ ತುಂಬಿ ಇಡ್ಬೇಕಾರ ಭಾಳ ಕಷ್ಟ ಆಗಿದೆ. ಅದಕ್ಕೆ ಡೈರೆಕ್ಟ್ ಸಿಂಟ್ಯಾಕ್ಸ್ ಕಲೆಕ್ಷನ್ ಕೊಟ್ಬಿಟ್ಟವ್ರಿ. ಈ ಕಡೆ ಒಂದು 5 ಆ ಕಡೆ ಒಂದು 5 ಹಿಂಗೆ ಸರ್. ಇಲ್ಲೆಲ್ಲ ಟ್ರೇಗಳು ಜೋಡಿಸ್ತಿರಲ್ಲ ಸರ್? ಇವು ಎಲ್ಲ ಹಣ್ಣಿನ ಟ್ರೇ ರೀ. ಇವೆಲ್ಲ ಸಣ್ಣ ಟ್ರೇ ಅದಾವಲ್ರಿ, 10 ರೂಪಾಯಿಗೊಂದು ಸಿಗ್ತಾರ ಇವ. ಆಮೇಲೆ ಇವು ದೊಡ್ಡ 50 ರೂಪಾಯಿಗೊಂದು ಸಿಗ್ತಾವ ಟ್ರೇ. ಇವೆಲ್ಲ ಇದ್ರೊಳಗೆ ನಾವು ಹುಲ್ಲು ಹಾಕಿಟ್ಟು ಅಂದ್ರೆ ಡೈರೆಕ್ಟ್ ಇಲ್ಲೇ ಬಂದು ಮೊಟ್ಟೆ ಹಾಕಿಬಿಡ್ತಾರೆ. ಓಹೋ, ಇದು ಮೊಟ್ಟೆ ಸಲುವಾಗಿ? ಇದೆಲ್ಲ ಮೊಟ್ಟೆ ಸಲುವಾಗಿ ಇವೆಲ್ಲ. ಸರಿ, ಸರಾಸರಿ ಈಗ 800 ಕೋಳಿ ಇದಾವಲ್ರಿ, ಅದ್ರಲ್ಲಿ ಹುಂಜ ಎಷ್ಟಿದಾವ್ರಿ, ಕೋಳಿ ಎಷ್ಟಿದಾವ್ರಿ? ಒಂದು 200 ಹುಂಜ ಅದಾವ್ರಿ, ಒಂದು 800 ಕೋಳಿ ಇದಾವ್ರಿ. ಈಗ 800 ಕೋಳಿ ಅಂದ್ರೆ ಎಷ್ಟು ಮೊಟ್ಟೆ ಸಿಗ್ತದೆ? ಈ ಸದ್ಯಕ್ಕೆ ಒಂದು 300ರಿಂದ 350 ಕೊಡ್ತಾ ಇದ್ದಾರೆ. ಒಟ್ಟು ನಮ್ದು 450 ಮಟ ಟಾರ್ಗೆಟ್ ಇದೆ. ಒಟ್ಟಿನಲ್ಲಿ ಇದು ಮೊಟ್ಟೆ ಉತ್ಪಾದನೆಗೆ ಸರಿಯಾಗಾದ್ರೆ ಲೋಕಲ್ ಜವಾರಿಗೆ ಹೋಲ್ಸ್ಕೊಂಡ್ರೆ ಇದು ಯಾವ ತರ ಆದ್ರಿ? ಎರಡು ಸೇಮ್ ರೀ, ಏನು ಫರ್ಕಿಲ್ಲ. ಯಾಕಪ್ಪ ಅಂತಂದ್ರೆ ಇದಕ್ಕೆ ನಮ್ಗೆ ಬೇಡಿಕೆ ಜಾಸ್ತಿ ಇದೆ ತತ್ತಿ. ಅದು ಜವಾರಿ ಪ್ಯೂರ್ ಮಾಡೋದ್ರಿಂದ ಅದಕ್ಕೆ ತತ್ತಿ ಕಡಿಮೆ ಬರ್ತಾವ್ರಿ. ಅಂದ್ರೆ ನಮ್ಗೆ ಲಾಭ ಇಲ್ಲ, ಅದು ಇದರಿಂದ ಲಾಭ ಜಾಸ್ತಿ ಇದೆ ಸರ್. ವಿಶೇಷವಾಗಿ ಈ ಕೋಳಿಗಳನ್ನ ಅಥವಾ ಮೊಟ್ಟೆಗಳನ್ನ ಯಾವ ತರ ಮಾರಾಟ ಮಾಡ್ತಾ ಇದ್ದೀರಿ ಸರ್ ನೀವು? ಒಂದೇದು ಸರ್, ಒಂದು 35 ಗ್ರಾಮ್ ಮಟ ಬಂದಿದ್ದು ಎಲ್ಲ ಇಲ್ಲಿ ಟಗರ್ ಸಾಕಾಣಿಕೆ ಮಾಡೋರು, ಹೋರಿ ಸಾಕಾಣಿಕೆ ಮಾಡೋರು, ಆಮೇಲೆ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಒಯ್ತಾರೆ ತಿನ್ನಾಕ್ರಿ. ಆಮೇಲೆ 35 ಗ್ರಾಮ್ ನಂತರ ಮೇಲೆ ಏನ್ ಬರ್ತಾವಲ್ರಿ, ಅವೆಲ್ಲ ಹ್ಯಾಚಿಂಗ್ ಅಂದ್ರೆ ಮತ್ತೆ ಹೊಳ್ಳಿ ಮರಿ ತಯಾರು ಮಾಡೋ ಸಂಬಂಧ
ಬೆಳಗಾವದವ್ರು ಒಬ್ರು ಬಂದು ಹೋಗ್ತಾರೆ, ಇಲ್ಲೇ ಬಂದ್ರು ಅವ್ರು 10 ರೂಪಾಯಿಕೊಂದು ಹೋಯ್ತಾರೆ. 10 ರೂಪಾಯಿಕೊಂದು ಹೋಯ್ತಾರ್ರಿ. ಇವ ಲೋಕಲ್ ನಾವು 6, 7, 8 ರೂಪಾಯಿ ಹಿಂಗೆ ಮಾರ್ತಾರೆ. ಸಣ್ಣ ಸೈಜ್ ದೊಡ್ಡ ಸೈಜ್ ಅಂದ್ರೆ ಮೊಟ್ಟೆ ಮಾರಕ್ಕೆ ಏನು ತೊಂದ್ರೆ ಇಲ್ರಿ? ಏನಿಲ್ಲ, ಎಲ್ಲ ಸೇಲ್ ಆಗ್ತಾವ್ರಿ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ತ್ರಾಸ ಆಗ್ತದ್ರಿ. ಆರ ನೀವು ಮಾರ್ಕೆಟ್ ನಾವ್ ಕುಣ್ಸ್ಕೋಬೇಕ್ರಿ. ಯಾಕೆ ಒಬ್ರ ಯಾರು ಬಂದ್ ಒಯ್ತಾರ ಅಂತೇಳಿ ನಾವು ಬಿಟ್ಟು ಅಂದ್ರೆ ಅವ್ರು ಒಯ್ಯೋದ್ ಬಿಟ್ರ ಅಂದ್ರೆ ಎಲ್ಲ ನಮ್ಗೆ ಲಾಸ್ ಸಿಕ್ಕಿದ್ರಿ. ಸೆಕೆಂಡ್ ಆಪ್ಷನ್ ಇಟ್ಕೊಂಡಿರ್ಬೇಕು. ಸೆಕೆಂಡ್ ಆಪ್ಷನ್. ಅದಕ್ಕೆ ನಮ್ ಕಡೆ ಸೆಕೆಂಡ್ ಅಲ್ರಿ 10 ಆಪ್ಷನ್ ಅದ ನಮ್ ಕಡೆ. ಯಾಕಪ್ಪ ಅಂದ್ರೆ ಒಂದು ಲೋಕಲ್ ಜನ ಒಯ್ತಾರ, ಇಲ್ಲೆಲ್ಲ ನಾವೇ ಹೋಗಿ ಸಪ್ಲೈ ಮಾಡ್ತೇವೆ. ಯಾಕಂದ್ರೆ ಊರಾಗ ನಾವು ಹೋಗಬೇಕ ಹೊಳ್ಳಿ ಮನಿಗೆ. ಹಿಂಗಾಗಿ ಎಲ್ಲಾ ಫೋನ್ ಹಚ್ಚಿ ಆರ್ಡರ್ ಹೇಳ್ತಾರ್ರಿ. ನಮ್ಗೆ 50 ಬೇಕಪ್ಪ, ನಮ್ಗೆ 100 ಬೇಕಂತ ಹಿಂಗೆ ಹೇಳ್ತಾರ. ನಾವು ಮನಿಗೆ ಹೋಗುತ್ನಾಗ ಏನೈತಿ ತೊಗೊಂಡ್ ಹೋಗ್ಬಿಡ್ತಾವ, ಅವ್ರು ಕೊಟ್ಟು ಬಿಡ್ತಾವ್ರಿ. ಹೆಂಗ್ ಒಂದ್ ಮಾರ್ತೀರಿ ಸರ್ ಲೋಕಲ್ದಾಗ? ನಾವು ಲೋಕಲ್ 8 ರೂಪಾಯಿ ಒಂದ್ ಮಾರ್ತೇವೆ. ಅಂದ್ರೆ ಈಗ ಬೇಸಿಗೆಗೆ 8 ರೂಪಾಯಿ ರೀ, ಮಳೆಗಾಲಕ್ಕೆ 9, ಚಳಿಗಾಲಕ್ಕೆ 10 ಈ ಟೈಪ್ ಮಾಡ್ತೇವೆ. ಅಂದ್ರೆ ಈಗ ಒಂದ್ ಸ್ವಲ್ಪ ಬೇಸಿಗೆ ತಿನ್ನೋದು ಕಡಿಮೆ ಅಲ್ಲ, ಹಿಂಗಾಗಿ 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾಡ್ತೇವೆ. ಕೋಳಿಗಳ ವ್ಯಾಪಾರ ಯಾವ ತರ ಮಾಡ್ತೀರಿ ಸರ್? ಕೋಳಿ ಮಾರ್ತೀರ, ಹುಂಜ ಮಾರ್ತೀರ? ಹುಂಜ ಅಷ್ಟು ಮಾರ್ತೇವ್ರಿ, ಆಮೇಲೆ ತತ್ತಿ ಅಷ್ಟು ಮಾರ್ತೇವೆ. ಯಾರಾದ್ರೂ ರೈತರು ನಾವು ಸಾಕಾಣಿಕೆ ಮಾಡೋ ಬೇಕಾದ್ರಿ ಅಷ್ಟ ಒಂದ್ 10-20 ಬೇಕಾಗ್ಯಾವ ಅಂತಂದ್ರೆ ಕೊಡ್ತೇವ್ರಿ. ಹಿಂಗ್ ಬಾಳ ಬೇಕಂದ್ರೆ ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇವೆ. ಅವ್ರ ತರ್ಸ್ಕೊಂಡ್ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಅಂದ್ರೆ ಒಬ್ರು ಯಾರು 500 ಬೇಕಾ 1000 ಬೇಕಾಗ್ಯಾವ ಅಂದ್ರೆ ಈಗ ನಾವ್ ಯಾರ ಕಡೆ ತರ್ಸಿವಲ್ಲ ಅವ್ರದ ನಂಬರ್ ಕೊಟ್ಟು ಬಿಡ್ತೇವೆ, ಅವ್ರ ತಮ್ಮಂದ್ ಕೊಟ್ಟು ಬಿಡ್ತಾರೆ. 20, 30, 50 ಬೇಕಂದ್ರೆ ಇಲ್ಲೇ ನಾವು ಇಲ್ಲೇ ಕೊಡ್ತೇವೆ. ಈಗ ಮಾರಾಟ ಮಾಡ್ಬೇಕಾದ್ರೆ ಹುಂಜಗಳು ಯಾವ ರೀತಿ ಮಾರ್ತಾವ್ ಸರ್? ಕೆಜಿ ಲೆಕ್ಕನೋ? ಇಲ್ಲ ರೀ, ನಾವು ನಗದು ಲೆಕ್ಕ, ಒಂದ್ ಪೀಸ್ ಲೆಕ್ಕ ಮಾರ್ತೇವೆ. ಯಾಕಪ್ಪ ಅಂತಂದ್ರ ಅವಕ್ಕೂ ಒಂದು ದಿನಕ್ಕೆ 3 ರೂಪಾಯಿ ಫೀಡ್ ತಿಂದಿರ್ತದ್ರಿ ಅದು. 6 ತಿಂಗಳಿಗೆ ಅಂದ್ರೆ ನಮ್ಗೆ ಒಂದು 500 ರೂಪಾಯಿ ಖರ್ಚು ಬರ್ತದ್ರಿ. ನಾವು 700-800 ರೂಪಾಯಿ ಒಂದು ಮಾರ್ತೇವ್ರಿ. ಒಟ್ನಲ್ಲಿ ಈ ಸೋನಾಲಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಅನುಕೂಲ ಆದಂತ ಹೇಳ್ತೀರಿ ಸರ್? ಈಗ ಸದ್ದ ಸ್ಟಾರ್ಟಿಂಗ್ ಅಂದ್ರೆ ಈಗ ತತ್ತಿ ಹಾಕಕತ್ತ ಈಗ ಒಂದು ತಿಂಗಳಾಯ್ತ್ರಿ. ಈಗ ನನಗೆ ಈಗ ಡೈಲಿ ಒಂದು 800 ರೂಪಾಯಿ ಲಾಭ ಐತ್ರಿ ಒಂದು ದಿನಕ್ಕೆ, ಎಲ್ಲ ಖರ್ಚು ತಗದ. ಮುಂದೆ ನನಗ ನಾವು ಫ್ಯೂಚರ್ದಾಗ ಅಂದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಹೋಯ್ತಪ್ಪ ಅಂತಂದ್ರೆ ಒಂದು 1500 ಮಟ ಲಾಭ ಆಗ್ಬೋದು ಒಂದು ದಿವಸಕ್ಕೆ. ಮತ್ತ ಕೆಲಸ ಬರೀ ಒಂದು ಮುಂಜಾನೆ 1 ಗಂಟೆ, ಸಾಯಂಕಾಲ 1 ಗಂಟೆ ಇಷ್ಟ ರೀ. ಏನೂ ಇಲ್ಲ. ಒಟ್ಟು ಅವಕ್ಕೆಲ್ಲ ಅಬ್ಸರ್ವ್ ಮಾಡ್ಕೋತಿರ್ಬೇಕ್ರಿ. ಯಾವ ರೋಗ ಬಂದಾವ ಅಂದ್ರೆ ಮೂಲೆ ಹೋಗಿ ಕೂತಿರ್ತಾವ. ಆಮೇಲೆ ಬಾಯಿ ತೆಗೆದ ಹಿಂಗ ನೀರಡಿಕೆ ಆಗಿರ್ತೈತಲ್ರಿ, ಆ ಟೈಪ್ ಹಿಂಗ್ ಬಾಯಿ ತೆಗೆದು ಮಾಡೋದು ಮಾಡ್ತಿರ್ತಾವ. ಅವೆಲ್ಲ ಅಬ್ಸರ್ವ್ ಮಾಡ್ಕೋತಿರ್ಬೇಕು. ಅದಟ್ಟು ಬಿಟ್ರೆ ಬೇರೆ ಏನು ತೆಗ್ದಾಗಿಲ್ಲ. ಕಷ್ಟ ಒಬ್ರು ಹೆಣ್ಮಕ್ಳು ಸದಕ್ ನೋಡ್ಕೋಬೋದ್ರಿ. ಇದು ಏನ್ ಗಂಡು ಮಕ್ಳು ಬೇಕಂತ ಏನಿಲ್ಲ ಸರ್. ಮುಖ್ಯವಾಗಿ ಇದ್ರ ಕಷ್ಟ ಅನ್ಸೋದೇನ್ರಿ ಕೋಳಿ ಸಾಕಾಣಿಕೆ? ನಮಗ್ ಏನ್ ಕಷ್ಟ ಅನ್ಸೇ ಇಲ್ಲ. ಏನ್ ಅನ್ಸಿಲ್ಲ? ಏನಿಲ್ಲ ಇಲ್ಲ. ಅಂದ್ರೆ ಸಣ್ಣ ಪಿಳ್ಳಿ ತಂದ್ರ ನಮ್ಗೆ ಕಷ್ಟ ಆಗ್ತದ್ರಿ. ನಾವು ದೊಡ್ಡನು ತರ್ತೇವೆ, ಹಿಂಗಾಗಿ ನಮ್ಗೆ ಏನ್ ಕಷ್ಟ ಇಲ್ಲ. ಅಂದ್ರೆ ನಾವು ಅವಾಗಿಂದ ಸಣ್ಣ ಜಪಾನ್ ಮಾಡಿದ್ರ ಅದ್ರದ್ದು ಕಷ್ಟ ಇದೆ ರೀ. ಯಾಕಪ್ಪ ಅಂತಂದ್ರೆ ಅವಾಗ ಸಣ್ಣ ಇದು ದೊಡ್ಡದು ಮಾಡ್ಬೇಕಂದ್ರೆ ಬಾಳ ಕಷ್ಟ ಇದೆ. ಅದಕ್ಕೆ ನಾವು ಅದ್ರ ಪೈಲ ಸ್ಟಾರ್ಟಿಂಗ್ ಮಾಡತ್ತೇವ ಅನ್ನಂತಲೇ ನಾವು ಸಣ್ಣ ತಂದಿಲ್ಲ. ಅದ್ರದ್ದೆಲ್ಲ ಅನುಭವ ಹೆಚ್ಚಾತಂದ್ರೆ ಮುಂದ್ ಬೇಕಾದ್ರೆ ನೋಡೋಣ್ರಿ. ಅಂದ್ರೆ ಈಗ ಅನುಭವ ಇಲ್ಲ, ನಾವು ಸಣ್ಣ ತೊಗೊಂಬಂದು ಸಾಯಕತ್ತಂದ್ರೆ ಲುಕ್ಸಾನ್ ಭಾಳ ಆಗ್ತದೆ. ಅದ್ರ ಸಂಬಂಧ ನಾವು ಸಣ್ಣ ತಂದಿಲ್ಲ. ಡೈರೆಕ್ಟ್ ಇನ್ನೊಂದು ತಿಂಗಳು ಬಿಟ್ರೆ ತತ್ತಿ ಹಾಕ್ಬೇಕು ಅಂತ ತೊಗೊಂಬಂದ್ರಿ. ಸರ್, ವಿಶೇಷವಾಗಿ ನಿಮ್ ತರ ಬೇರೆ ರೈತರು ಕೋಳಿ ಸಾಕಾಣಿಕೆ ಮಾಡ್ಕೋಬೇಕನ್ನೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಜಾಗ್ರತೆಗಳು ಹೇಳ್ತೀರಿ ಸರ್? ಸರ್, ನಾನು ಫೋನ್ಯಾಗ ಒಂದು 5 ರಿಂದ 10 ನಿಮಿಷ ಅವ್ರಿಗೆ ಹೇಳ್ತೇನ್ರಿ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಬಂದ್ರಂದ್ರೆ ಸಂಪೂರ್ಣ ಮಾಹಿತಿ ಹೇಳ್ತಾನೆ. ಎಲ್ಲಿ ಕಡಿಮೆ ಇದ್ರೊಳಗ ಕೊಡ್ತಾರ, ಯಾರ ಈಗ ಒಬ್ರು ಕೋಳಿ ಕೊಡ್ತಾರ್ರಿ, ಹೊಳ್ಳಿ ಫೋನ್ ಎತ್ತುವಂಗಿಲ್ಲ ಅವ್ರು. ಇದ್ರ ಬಗ್ಗೆ ಯಾರು ರೋಗ ಬಂತಂತ ಹೆಂಗಂತಂದ್ರ ಅದಕ್ಕೆ ನಮ್ಗೆ ಅವ್ರು ಸಂತೋಷ್ ಕೌಜಲಿಗೆ ಅಂತ ಅವ್ರ ಪಾಪ ಅವ್ರದಾರ. ನಾ ಏನು ಪ್ರಮೋಟ್ ಮಾಡತ್ತಿಲ್ಲ. ಆದ್ರೆ ಅವ್ರು ನಮ್ಗೆ ಏನಾದ್ರು ಯಾವಾಗ ಬೇಕಾದ್ರೆ ರಾತ್ರಿ ಫೋನ್ ಹಚ್ಚಿರುವ ಇಂಥ ಆಗೈತೆ ಅಂತಂದ್ರೆ ಅವ್ರು ನಮ್ಗೆ ಇಂಥದ್ ಮೆಡಿಸಿನ್ ಹಾಕ್ರಿ, ಇಂಥದ್ ಮೆಡಿಸಿನ್ ಹಾಕ್ರಿ ಅಂತ ಹೇಳ್ತಾರ್ರಿ ಅವ್ರು. ಹಿಂಗಾಗಿ ನಾವು ಅವ್ರ ಕಡೆನ ತರಿಸ್ತೀವಿ. ಆಮೇಲೆ ಮತ್ತೊಂದಿಬ್ಬರ ರೇಖಾ ನಾಯಕ್ ಅಂತ ಅದಾರ, ಅವ್ರ ಕಡೆ ತರಿಸ್ತೀವಿ. ಆಮೇಲೆ ನಿಮ್ಮ ಗುಲ್ಬರ್ಗಾ ಸೈಡ್ ನಿತಿನ್ ರಂಗದಾಳ್ ಅಂತ ಅದಾರಲ್ಲ, ಅವ್ರ ಕಡೆ ಚಲೋ ಅವ್ರ ಕೋಳಿನೂ ಕೊಡ್ತಾರ, ಹೊಳ್ಳಿ ತತ್ತಿನೂ ತಗೋತಾರ. ಹಿಂಗೊಂದ್ 3-4 ಜನ ಅದಾರ. ಅವ್ರ ಕಡೆ ನಾವು ಹಿಂಗ್ ಸಜೆಷನ್ ಮಾಡ್ತೇವೆ ಹೋಗ್ರಿ ಅಂತ ಹೇಳಿ. ಮತ್ ಕಡಿಮೆ ಬೇಕಾಗಿತ್ತಂದ್ರೆ ಪಾಪ ನಾವೇ ಕೊಡ್ತೇವ್ರಿ. ಇಲ್ಲಿ 5, 10, 50 ಮಟ ಬೇಕಾದ್ರೆ ನಾವೇ ಕೊಡ್ತೇವೆ. ಯಾರ 500, 1000 ಸಾಕ್ತಿವಿ ಅಂತಂದ್ರ ಡೈರೆಕ್ಟ್ ಅವ್ರ ನಂಬರ್ ಕೊಟ್ಬಿಡ್ತೀವಿ. ಸರ್, ವಿಶೇಷವಾಗಿ ಹೊಸದಾಗಿ ಮಾಡೋರಿಗೆ ಏನ್ ಜಾಗ್ರತೆ ಹೇಳ್ತೀರಿ ಸರ್? ಏನ್ ಗಮನ ಕೊಡ್ಬೇಕಂದ್ರೆ ಏನಿಲ್ಲ ರೀ, ಒಂದ್ 2-3 ತಿಂಗಳ ತನಕ ನೀವ್ ಏನ್ ಮಾಡ್ರಿ, ಒಂದ್ 50, 100 ಓದು ಯಾವ ರೋಗಕ್ಕೆ ಏನ. ಮತ್ತೆ ಹೆಚ್ಚಾನಚ್ಚ ನಿಮ್ಮಂತ ಯೂಟ್ಯೂಬರ್ ಎಲ್ಲಾ ಮಾಹಿತಿ ಹಾಕತಾರ್ರಿ. ಅವನ್ನ ನೋಡ್ಕಿಸಿಂದ ಅದ್ರೊಳಗೆ ಮಾಹಿತಿ ತಗೊಂಡ ಅದನ್ನ ಮತ್ತೆ ನಮ್ಮಂತವ್ರಿಗೆ ಫೋನ್ ಹಚ್ಚಿ ಹಿಂಗ್ ಮಾಹಿತಿ ಇದೆ ರೀ, ಇದು ಸರಿನಾ ತಪ್ಪ ಅಂದ್ರೆ ಯೂಟ್ಯೂಬ್ದಾಗ ಎಲ್ಲಾ ಮಾಹಿತಿನೂ ಸರಿ ಇರ್ತೈತಿ, ಎಲ್ಲಾ ಮಾಹಿತಿನೂ ತಪ್ಪ ಇರ್ತೈತಿ ಅಂತ ಹೇಳಕ್ ಬರಂಗಿಲ್ಲ. ಅದಕ್ಕೆ ಒಂದ್ 2-3 ಮಂದಿ ಮಾಡಿದವ್ರು ನಮ್ಮಂತವ್ರು ಕೇಳಿ ಹಿಂಗ್ ಮಾಡಿದ್ರಿ ಹೆಂಗ್ರಿ, ಹಿಂಗ್ ಮಾಡಿದ್ರಿ ಹೆಂಗ್ರಿ ಅಂತೇಳಿ. ಈಗ ನೋಡ್ರಿ, ನಾವು ಪಪ್ಪಾಳಿಕಾಯಿ ಅಂತ ಹಾಕ್ತೇವ್ರಿ ವಾರದಾಗ ಒಮ್ಮೆ 2-3 ಟ್ರೇ. ಅದರಿಂದ ರೋಗ ಬರಂಗಿಲ್ಲ ನಿಮ್ಗೆ. ಅಂದ್ರೆ ಈಗ ಈ ಕಲ್ಲಂಗಡಿ ಏನೈತಲ್ಲ, ಇದು ತಂಪಿಗೆ ಅಷ್ಟ ರೀ, ಇದರಿಂದ ಏನ ರೋಗ ನಿರೋಧಕ ಶಕ್ತಿ ಇರಂಗಿಲ್ಲ. ಸುಮ್ಮ ತಂಪಿಗೆ ತಿನ್ಬೇಕಂತ. ಆದ್ರೆ ಪಪ್ಪಾಳಿಕಾಯಿ ನಾವ್ ಇಲ್ಲಿ ಸೈಡ್ ಒಬ್ಬರ ಇದನ್ನ ಮಾಡ್ತಾರೆ, 10 ಎಕರೆ ಪಪ್ಪಾಳಿಕಾಯಿ ಐತಿ ಇಲ್ಲಿ ಬೆಂಚಿನ ಮಡಿ ಅಂತ. ಅವ್ರು ವಾರದಾಗ ಒಂದು 10 ಟ್ರೇ ತೊಗೊಂಡ್ ಕೊಡ್ತಾರ. ಅದರಿಂದ ಏನೈತ್ರಿ, ಒಟ್ಟ ರೋಗ ಬರಂಗಿಲ್ಲ.
ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಐತಿ. ಹಿಂಗಾಗಿ ನಾ ಯಾವಾಗ 2-3 ತಿಂಗಳಿಗೊಮ್ಮೆ ಔಷಧ ಹಾಕ್ತೀವಿ ನೋಡ್ರಿ. ಇದ್ರದ್ದು ಒಟ್ಟ ಜವಾರಿದ ಮೇಂಟೆನೆನ್ಸ್ ಇಲ್ಲ ನಮ್ಗೆ ಭಾಳ. ಒಟ್ಟಿನಲ್ಲಿ ಇದರಿಂದ ಅನುಕೂಲ ಆಗ್ಯದ್ರಿ ನಿಮ್ಗೆ? ಅನುಕೂಲ ಆಗ್ಯದ್ರಿ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ಮಾಹಿತಿ ನೀಡಿದ್ರಿ ಸರ್. ನಮ್ಮ ವ್ಯೂವರ್ಸ್ ಏನಾದರೂ ಮಾಹಿತಿ ಬೇಕಾದ್ರೆ ನಿಮ್ಗೆ ಸಂಪರ್ಕ ಮಾಡ್ಬೋದಾ? ಮಾಡ್ರಿ. ನಾನು ಫೋನ್ಯಾಗ ಪಾಪ ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಹೇಳ್ತೇನೆ ರೀ. ಆದ್ರೆ ಇಲ್ಲೇ ಅಂದ್ರೆ ನಮ್ದು ಇದು ಗೋಕಾಕ್, ಇಲ್ಲಿ ಸುತ್ತಮುತ್ತ ಬೆಳಗಾವಿ ಜಿಲ್ಲೆದಾಗಿ ನಾವು ಯಾರೇ ನೀವು ಸ್ವತಃ ಇಲ್ಲೇ ಬಂದ್ರಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ಮತ್ತು ಯಾವ್ದು ಕೋಳಿ ಸಾಕಿದ್ರೆ ಲಾಭ ಇದೆ, ಯಾವ್ದು ಲಾಭ ಇಲ್ಲ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೇನೆ ರೀ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ರೀ. ನಮಸ್ಕಾರ.